ಸಾವಿರಾರು ಕೋಳಿಗಳ ಸಾವು. ಕೋಳಿ ಸಾಕಾಣಿಕೆಗಾರರಿಗೆ ಸ್ಪಂದಿಸಿದ ಪಶು ವೈದ್ಯರು. ಪಶು ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ. ಆದ್ರೆ ಬಂದ್ ಕಾಯ್ಬೇಕಲ್ವಾ? ಯಾರು ಬಂದಿದ್ದಾರೆ? 11 ಗಂಟೆ ಆಯ್ತು, ಯಾರು ಡಾಕ್ಟರ್ ಬಂದಿಲ್ಲ. ಬರೀ ತಕೊಂಡ್ ಕಾಯ್ಬೇಕಾದ್ ಯಾರ್ ಕರ್ತವ್ಯ? ಡಾಕ್ಟರ್ ಮುಖನೇ ನೋಡಿಲ್ಲ, ಯಾವ ಮುಖ ಹೆಂಗದೆ ಅಂತ ನೋಡಿಲ್ಲ. ರೈತರು ಬಂದ್ ಕಾಯ್ಕೊಳಕ್ ಲಿಫ್ಟಿಂಗ್ ಮಿಷಿನ್ ಇದೆಯಾ? ಸರಿಯಾದ ರೀತಿಲಿ ವ್ಯವಸ್ಥಿತವಾಗಿ ಸರ್ಜರಿ ಮಾಡಕ್ ಒಂದು ಡಾಕ್ಟರ್. ಸರ್ಜರಿ ಮಾಡಕ್ ಬೇಡ, ಕೂತ್ಕೊಳಕ್ ಒಂದ್ ಡಾಕ್ಟರ್ ಇಲ್ವಲ್ಲ ಇಲ್ಲಿ. ಮೊದಲು ಸರ್ಜರಿ ಮಾಡಕ್ ಲಿಫ್ಟಿಂಗ್ ಮಿಷಿನ್ ಯಾವ್ದು ಬೇಡ ಇಲ್ಲಿ. ಇವಾಗ ನೋಡ್ಕೊಳಕ್ ಡಾಕ್ಟರ್ ಇಲ್ವಲ್ಲ ಇಲ್ಲಿ. ಅದ್ಯಾತಕ್ಕೆ ಹಾಸ್ಪಿಟ್ಲು? ಸರ್ಜರಿ ಮಿಷಿನ್ ಆಮೇಲೆ ತಗೊಳ್ಳೋರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೋಕನಹಳ್ಳಿ ಸೇರಿದಂತೆ ವಿವಿಧೆಡೆ ವೈರಲ್ ರೋಗದಿಂದ ನಾಟಿ ಕೋಳಿಗಳು ಸಾಮೂಹಿಕವಾಗಿ ಸಾವನ್ನಪ್ಪುತ್ತಿದ್ದು ಸಾಕಾಣಿಕೆದಾರರಲ್ಲಿ ಆತಂಕ ಮನೆ ಮಾಡಿದೆ. ರೋಗ ಲಕ್ಷಣಗಳಲ್ಲಿ ಉಸಿರಾಟದ ತೊಂದರೆ, ಊದಿಕೊಂಡ ತಲೆ ಮತ್ತು ಹಠಾತ್ ಸಾವು ಕಂಡು ಬಂದಿದೆ. ಸರಿಸುಮಾರು 5 ದಿನಗಳಲ್ಲಿ 2,000ಕ್ಕೂ ಮೇಲ್ಪಟ್ಟು ನಾಟಿ ಕೋಳಿಗಳು ಸಾವು. ವೈರಲ್ ಸೋಂಕಿನಿಂದಾಗಿ 2,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿರುವುದು ಕಂಡು ಬಂದಿದೆ. ಕೋಳಿಗಳು ಕೊಕ್ಕರೆಯಂತೆ ನಿಲ್ಲುವ ರೋಗ ರಾಣಿಕೆಟ್ ವೈರಸ್ನಿಂದ ಹರಡುತ್ತಿದ್ದು ಹನೂರು ತಾಲೂಕಿನ ಲೋಕನಹಳ್ಳಿ ಭಾಗದಲ್ಲಿ ಕೋಳಿಗಳ ಮಾರಣ ಹೋಮ ನಡೆಯುತ್ತಿದೆ. ರೈತರು ಹಲವಾರು ಬಾರಿ ಪಶು ವೈದ್ಯರನ್ನ ಸಂಪರ್ಕಿಸಿದರು, ಆದರೆ ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದೆ ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ವಾರದಿಂದ ಪಶು ಆಸ್ಪತ್ರೆಗೆ ರೈತರು ತಿರುಗಾಡುತ್ತಿದ್ದರೂ ಕೂಡ ವೈದ್ಯರು ಆಸ್ಪತ್ರೆಗೆ ಬರೋದಿಲ್ಲ ಎಂದು ಇಂದು ಲೋಕನಹಳ್ಳಿ ಪಶು ಆಸ್ಪತ್ರೆಗೆ ಬೇಗ ಜಡಿದಿದ್ದ ರೈತರು. ವರದಿ ಹನೂರು ವೆಂಕಟೇಶ್. ಪಶು ಆಸ್ಪತ್ರೆ ಯಾಕೆ ಮುಚ್ಚಿದೀವಿ ಅಂದ್ರೆ ಸುಮಾರು 20,000ದಿಂದ 30,000 ಕೋಳಿಗಳು ಸತ್ತಿದೆ. ಹಸುಗಳು ಸಾಯ್ತಾ ಇದ್ದಾವೆ, ಹಸುಗಳಿಗೆ ರೋಗ ಬರ್ತಾ ಇದೆ, ಬಿಸಿಲು ಜಾಸ್ತಿ ಆಗಿದೆ. ಇಲ್ಲಿ ಡಾಕ್ಟ್ರ್ ಇರಬೇಕಲ್ವ? ಡಾಕ್ಟ್ರೇ ಇಲ್ಲ ಅಂದರೆ ಹಾಸ್ಪಿಟ್ಲ್ ಏನಕ್ಕೆ? ಏನು ನಾವು ಬಂದು ಕಟ್ಟಡ ನೋಡ್ಕೊಂಡು ಹೋಗ್ಬೇಕ್ಯಾ? ಒಂದು ಬಾಕ್ಲು ಹಾಕಿದೆ, ಒಂದು ಹಾಸ್ಪಿಟ್ಲ್ ಇದೆ, ಇಲ್ಲಿ ನಾವು ಬಂದು ನೋಡ್ಕೊಂಡು ಕಿಟಕಿ ನೋಡ್ಕೊಂಡು ಹೋಗೋದಾ? ಇಲ್ಲಿ ಏನು ಬೇಕು ನಮಗೆ? ಹಾಸ್ಪಿಟ್ಲ್ ಬೇಕಾ, ಡಾಕ್ಟ್ರ್ ಬೇಕಾ? ಯಾವ್ದು ಬೇಕೋ ನಮ್ಗೆ? ಹಾಸ್ಪಿಟ್ಲ್ ಮುಖ್ಯ ಇಲ್ಲ, ಡಾಕ್ಟ್ರು ಮುಖ್ಯ. ಅವ್ರು ಇಲ್ಲೊಂದು ಗುಳ್ಳು ಹಾಕ್ಕೊಂಡು ಕೂತ್ಕೊಂಡಿರಲಿ, ನಾವು ಬೇಡ ಅಂತ ಹೇಳಲ್ಲ. ನಾವೇನು ಹಸ ಹಿಡ್ಕೊಂಡು ಬರ್ತೀವಿ, ಚೂಜಿ ಹಾಕ್ಸ್ಕೊಂಡು ಹೋಗ್ತೀವಿ. ನಮ್ಗೆ ಬೇಕಿರೋದು ಅದು. ನಮ್ಗೆ ಹಾಸ್ಪಿಟ್ಲಿಲ್ಲ. ನಮ್ಮ ಹಾಸ್ಪಿಟ್ಲಿಲ್ಲ ಅಂದ್ರೆ ಅಲ್ಲಿಂದ ಒಂದು ಆಟೋನೋ ಮಾಡ್ಕೊಂಡು ಎತ್ಕೊಂಡು ಬರ್ತೀವಿ. ಇಲ್ಲಿ ಬಂದು ಹಸು ಸತ್ತೋಗುತ್ತೆ. ಇದನ್ನು ಎತ್ಕೊಂಡು ಹೋಗೋಕೆ ನಾನು ದುಡ್ಡು ಕೊಡಬೇಕು. ಏನು ಕೊಡ್ಬೇಕಲ್ಲಿ? ಇದನ್ನ ಎತ್ಕೊಂಡು ಹೋಗಿ ಕೊಡೋಕ್ಕೆ ನಾನು ದುಡ್ಡು ಕೊಡಬೇಕು. ಎಲ್ಲಿಂದ ಕೊಡಬೇಕು? ಎಲ್ಲಿಂದ ತಗೊಂಡು ಬರಲಿ ನಾನು? ಯಾರ ಹತ್ರ ಹೋಗಿ ಸಾಲ ಕೇಳಲಿ? ಅಲ್ಲಿಂದ ಹಿಡ್ಕೊಂಡು ಬರೋಕ್ಕೆ 300 ರೂಪಾಯಿ, ತಗೊಂಡು ಹೋಗ್ಬೇಕಾದ್ರೆ 1000 ಬೇಕು. ಇಲ್ಲಿ ಸತ್ತೋದ್ರೆ ಅದಕ್ಕೆ ಬೇಡ, ಹಾಸ್ಪಿಟ್ಲ್ ಬೇಡ. ಹಾಸ್ಪಿಟ್ಲ್ ಮುಚ್ಚಿಬಿಡಿ, ಡಾಕ್ಟ್ರ್ ಬರೋಲ್ಲ ಅಂತೇಳಿ, ಲೋಕನಹಳ್ಳಿ ಡಾಕ್ಟ್ರ್ ಇಲ್ಲ ಅಂತೇಳಿ. ನಾವೇನೋ ಟ್ರೀಟ್ಮೆಂಟ್ ನಮಗೆ ಗೊತ್ತಾದೇನೋ, ಗಂಜಿನೋ ಅಂಬ್ಲಿನೋ ಕುಡಿಸ್ತೀವಿ, ಇದ್ರೆ ಇರ್ತದೆ, ಸತ್ತರೆ ಸಾಯ್ತದೆ, ಅಲ್ಲೇ ಊತಾಗ್ತೀವಿ. ಇಲ್ಲಿ ಬಂದು ನಂಗೆ ಔಷಧಿ ಪಡ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಅದಕ್ಕೋಸ್ಕರ ಡಾಕ್ಟ್ರ್ ನಮಗೆ ಬೇಡ, ಡಾಕ್ಟ್ರು ಬೇಡ, ಲೋಕನಹಳ್ಳಿ ಹಾಸ್ಪಿಟ್ಲ್ ನಮಗೆ ಬೇಡ. ಲೋಕನಹಳ್ಳಿ ವೈದ್ಯ ಹಾಸ್ಪಿಟ್ಲ್ ಹತ್ರ ಇದ್ದೀವಿ. ಏನಂದರೆ ಇಲ್ಲಿ ವ್ಯವಸ್ಥಿತವಾಗಿ ಒಳ್ಳೆ ಸರಿ ಟೈಮ್ಗೆ ಬಂದು ಹಸು ಕರುಗಳು ಮತ್ತು ಏನೇನಿದೆ ಇದೆ ನೋಡಬೇಕು ಅಂತ ವೈದ್ಯರು ಯಾರೂ ಬರ್ತಾಯಿಲ್ಲ. ಟೈಮ್ ಸರಿಯಾಗಿ ಫಾಲೋಅಪ್ ಮಾಡ್ತಾಯಿಲ್ಲ. ಮತ್ತು ಅವ್ರು ಏನು ಹೇಳ್ತಿದ್ದಾರೆ, ನನಗೆ ಮಣಗಳ್ಳಿ 4 ದಿನ ಡ್ಯೂಟಿ ಇದೆ, ಇಲ್ಲಿ 4 ದಿನ ಡ್ಯೂಟಿ ಇದೆ ಅಂತಾರೆ. ಹೋಬ್ಳಿ ಲೆವೆಲಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಡಾಕ್ಟ್ರುಗಳಿಲ್ಲ. ಅದರಿಂದ ಎಷ್ಟೋ ಹಸು ಕರುಗಳು ಮತ್ತು ಕೋಳಿಗಳು, ಇವಾಗ ಕೋಳಿ ಅಕ್ಕಿ ಜ್ವರ ಬಂದಿದೆ, ಅದು ಸಾವಿರಾರು ಕೋಳಿಗಳು ಸಾಯ್ತಾ ಇದೆ. ಅದೇ ಥರ ಹಸುಗಳು ಒಂದು ಸರಿ ಹಾಲು ಕರೆಯೋ ಹಸುಗಳು ಇನ್ನೊಂದು ಸರಿ ಬಂದು ಹಾಲು ಕರಿಬೇಕಾದ್ರೆ ಕರ ಹಾಕ್ಕೊಂಡು ಹಾಲು ಕರಿಬೇಕಾದ್ರೆ ಕ್ಯಾಲ್ಸಿಯಂ ಕಟ್ಟಬೇಕು, ಅದಕ್ಕೆ ಮೆಡಿಸಿನ್ ಕೊಡಬೇಕು, ಇಲ್ಲಾಂದರೆ ಅದು ಬಿದ್ದೋದ್ರೆ ಎದುರಿಸೋಕ್ಕಾಗಲ್ಲ.
ಅದಕ್ಕೊಂದು ಲಿಫ್ಟಿಂಗ್ ಮಿಷಿನ್ ಕೇಳಿದ್ದು, ಅದೆಲ್ಲೋ ಬೇರೆ ಹೋಬ್ಳಿಲಿದೆ ತರಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಹೋಬ್ಳಿ ಲೆವೆಲಲ್ಲಿ ಒಂದು ಲಿಫ್ಟಿಂಗ್ ಮಿಷಿನ್ ಕೊಟ್ಟಿಲ್ಲ. ಅದನ್ನೇ ಕೇಳಿದ್ದಕ್ಕೆ ನಮ್ಮ ಜಿಲ್ಲಾ ಇದು ತಾಲೂಕು ಸಿದ್ದರಾಜ್ ಸರ್ ಅವರು ಬೇರೆ ಕಡೆ ಇದೆ ತರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿಯಾದ ಮಾಹಿತಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಇಂಟೆಂಟ್ ಹಾಕಿ ಕಳಿಸಿ ಸರ್ಕಾರಕ್ಕೆ. ಅಲ್ಲಿಂದ ಬಂದು ಹಸುಗಳಿಗೆ ಏನೇನೆಲ್ಲ ಬೇಕು ಮೆಡಿಸನು ಮತ್ತು ಯಾವ ಥರ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ನಮ್ಮ DC ಮೇಡಮ್ರವರು ಇದನ್ನ ಸ್ವಲ್ಪ ರೈತರಿಗೆ ಸಹಾಯ ಮಾಡಬೇಕಾಗಿ ಕೈ ಮುಗಿದು ಕೇಳ್ಕೊಳ್ತೀವಿ. ಸುಮಾರು ಎಷ್ಟು ಬಂಡವಾಳ ಹಾಕಿರ್ತೀರಾ? ಎಷ್ಟು ನಿಮಗೆ ಕೈ ಬಿಟ್ಟು ಹೋಗಿದೆ? ಸರ್ ಈಗ ನಾವು ಸರ್ ಶೆಡ್ಗೆ ಅಂತಲೇ ಒಂದು 7 ಲಕ್ಷ ಆಗಿದೆ ಸರ್, ಶೆಡ್ಡಿಗೆ ಮಾತ್ರ. ಅದಲ್ಲದೆ ಸರ್ ಅದಕ್ಕೆ ಫೀಡಿಂಗು ಸರ್, ಅದ್ರದ್ದು ಗೊತ್ತು ಖರ್ಚುಗಳೆಲ್ಲ ಫುಲ್ಲಾಗಿ ಬರ್ತವೆ ಸರ್. ಈ ಬ್ರೀಡಿಂಗ್ದು ಸರ್ ಇವೆಲ್ಲ ಮಂಗಳೂರಿಗೆ ಹೋಗುತ್ತೆ, ಮತ್ತು ಆಂಧ್ರ ಪ್ರದೇಶ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ. ಇದು ಬಾರ್ಡ್ರ್ ಆಗಿರೋದ್ರಿಂದ ಎಲ್ಲ ಕಡೆನೂ ಇದು ಹೋಗ್ತಾ ಇರ್ತದೆ. ಹಾಗಾಗಿ ಸುಮಾರಾಗಿ ಸರ್ ಒಂದು 12 ರಿಂದ 15 ಲಕ್ಷ ನಮ್ಮ ಈ ತೋಟದಲ್ಲಿ ಮಾತ್ರ ಆಗಿದೆ. ಇಂಥದ್ದು 10 ರಿಂದ 20 ತೋಟ ನಿಮ್ಗೆ ಸಿಗ್ತವೆ. ಬೇಕಂದ್ರೆ ಬನ್ನಿ ಒಂದೊಂದಾಗಿ ಭೇಟಿ ಮಾಡಿಸ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ನೋಡ್ಕೊಂಡು ಕ್ರಮ ಕೈಗೊಂಡ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಇವಾಗ ಪಶು ವೈದ್ಯರು ನೀವು ಇಲ್ಲಿ ಕರೆದ್ರೆ ಬರಲ್ಲ ಅಂತೀರಾ? ಬಂದೇ ಇಲ್ಲ ಸರ್. ನೀವು ಪ್ರತಿಭಟನೆ ಮಾಡಿರೋ ವಿಡಿಯೋ ನೀವು ನೋಡಿರ್ಬೇಕು ಸರ್. ನಾವು ಪ್ರತಿಭಟನೆ ನಾವು ಪ್ರತಿಯೊಂದಕ್ಕೂ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ರೈತ ಎಲ್ಲಿ ಸರ್ ಭೂಮಿಯಲ್ಲಿ ಬಂದು ಕೆಲಸ ಮಾಡೋದು? ಯಾವುದು ಇದಕ್ಕೆ ತಕ್ಕಂಥ ಔಷಧಿನೂ ಕೂಡ ಕೊಟ್ಟಿಲ್ವಾ? ಕೊಟ್ಟಿಲ್ಲ ಸರ್, ಯಾವುದು ಕೊಟ್ಟಿಲ್ಲ, ಯಾವ ಔಷಧಿನೂ ಕೊಟ್ಟಿಲ್ಲ. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಅಂದ್ಬಿಟ್ರು. ನಾವು ಕೊಳ್ಳೆಗಾಲ ವೆಟ್ ಅಗ್ರಿಲ್ ಹೋಗಿ ತಗೊಬಂದು ಮೆಡಿಸಿನ್ಸ್ ಹಾಕಿದ್ದೀವಿ. ಅದಕ್ಕೆ ಒಂದು 30 ರಿಂದ 40 ಸಾವಿರ ಖರ್ಚಾಗಿದೆ. ವೈದ್ಯರು ಸರಿಯಾದ ಸಮಯಕ್ಕೆ ಹಾಜರಾಗ್ತಾರ? ಬಂದೇ ಇಲ್ಲ ಸರ್, ಒಂದು ವಿಸಿಟ್ ಆಗಿಲ್ಲ ಸರ್. ಒಂದೇ ಒಂದು ವಿಸಿಟ್ ಈ ಕಡೆಯವರು. ನಾವು ಪ್ರತಿಭಟನೆ ಮಾಡಿದ್ಮೇಲೂ ಸಹ ಯಾರು ಇಲ್ಲಿ ಬಂದಿಲ್ಲ. ನಮ್ಮ ಪಕ್ಕದ ಜಮೀನಿರ್ತಕ್ಕಂಥ ಎಲ್ಲ ಜಮೀನುಗಳಿಗೂ ಮತ್ತು ಎಲ್ಲ ಈ ಹೋಬ್ಳಿನೇ ಆಡ್ತಾ ಇದೆ ನೋಡಿ. ನಮ್ಮ ಪಕ್ಕದಲ್ಲಿ ಗೋಕುಲ್ ಅಂತ ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ಮತ್ತು ನಮ್ಮ ರಾಜು ಅಂತ ಅವ್ರು ಇರ್ತಾರೆ, ಅವ್ರ ತೋಟದಲ್ಲಿ ಬಂದಿದೆ. ನಮ್ಮ ಫ್ರೆಂಡು ಪ್ರದೀಪ್ ಅವ್ರ ತೋಟದಲ್ಲಿ ಅವ್ರು ಇವತ್ತು ಫೋನ್ ಮಾಡ್ಬಿಟ್ಟು ಅಣ್ಣ ಈ ರೀತಿ ಕೋಳಿಗಳು ಇದಕ್ಕಿದ್ದಂಗೆ ಸಾಯ್ತಾ ಇದೆ, ನಂಗೆ ಸಮಸ್ಯೆ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಈ ಹೋಬ್ಳಿನೇ ಫುಲ್ ಆಡ್ತಾ ಇದೆ. ಎಲ್ಲರೂ ಇದೇ ಥರ ಕೋಳಿಗಳು ಬೆಲೆ ಬಾಳುವಂತಕ್ಕಂಥ ಕೋಳಿಗಳು ಸಾಕ್ತಾ ಇದ್ದಾರೆ. ಇಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಹೋದರೆ ಯಾವುದೇ ಮೆಡಿಸಿನ್ ಕೊಡ್ತಾ ಇಲ್ಲ. ಇದಕ್ಕೆ ಶೀಘ್ರದಲ್ಲಿ ವೈದ್ಯಕೀಯ ಹಾಸ್ಪಿಟಲ್ ಜಿಲ್ಲಾ ಮಟ್ಟದಿಂದ ಬಂದು ಆ ಕೋಳಿಗಳು ತಗೋಗಿ ಪೋಸ್ಟ್ಪೋನ್ ಮಾಡಿ ಅದು ಏನು ಸಮಸ್ಯೆ, ಏನು ರೋಗ ಬರ್ತಾಯಿದೆ, ಇದು ಏನು ಟ್ರೀಟ್ಮೆಂಟ್ ಕೊಡೋಣ, ಮತ್ತು ತಡೆಗಟ್ಟಲಿಕ್ಕೆ ಏನು ಕೈಗೊಳ್ಳೋಣ ಅನ್ನೋದನ್ನೇ ಒಂಚೂರು ಶೀಘ್ರ ತಿಳಿಸ್ಕೊಟ್ಟು ನಮಗೆ ಈ ತಕ್ಕ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ವಿ.